ರಾಜ್ಯದಲ್ಲಿ 5,000ಕ್ಕೂ ಹೆಚ್ಚು ಸೌಹಾರ್ದ ಸಂಘಗಳು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುತ್ತಿವೆ. ಮೈಸೂರಿನಲ್ಲಿ ಗುರುವಾರ ನಡೆದ ಸೌಹಾರ್ದ ಸಹಕಾರ ಸಂಘಗಳ ಸಂಪರ್ಕ ಸಭೆಯಲ್ಲಿ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ಅಧ್ಯಕ್ಷರಾದ ಜಿ ನಂಜನಗೌಡ ಹೇಳಿಕೆ. ಮೈಸೂರಿನ ಪ್ರತಿಷ್ಠಿತ ಗುರುರಾಜ ರೆಸಿಡೆನ್ಸಿಯಲ್ಲಿ ಗುರುವಾರ ನಡೆದ ಸೌಹಾರ್ದ ಸಹಕಾರ ಸಂಘಗಳ ಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಸೌಹಾರ್ದ ಕಾಯ್ದೆಯಡಿಯಲ್ಲಿ 6,700 ಸೌಹಾರ್ದ ಸಹಕಾರ ಸಂಘಗಳು ನೋಂದಣಿಯಾಗಿದ್ದು, ಅವುಗಳಲ್ಲಿ 5,000ಕ್ಕಿಂತ ಹೆಚ್ಚು ಸೌಹಾರ್ದ ಸಂಘಗಳು ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿವೆ. ಉಳಿದ 1,000 ಚಿಲ್ಲರೆ ಸೌಹಾರ್ದ ಸಹಕಾರ ಸಂಘಗಳು ಒಂದಲ್ಲ ಒಂದು ಕಾರಣದಿಂದ ವ್ಯವಹಾರ ಸ್ಥಗಿತಗೊಂಡಿವೆ. ಇಂಥ ಪರಿಸ್ಥಿತಿಯಲ್ಲಿ ಸೌಹಾರ್ದ ಸಹಕಾರಿಗಳ ಸಂಖ್ಯೆ ಕಳೆದ 25 ವರ್ಷದಲ್ಲಿ ಇಷ್ಟೊಂದು ಸಾಧನೆ ಆಗಿದೆ ಎಂದರೆ ಅದು ಸಣ್ಣದೇನಲ್ಲ ಎಂದು ಸಂತಸ ವ್ಯಕ್ತಪಡಿಸಿದರು. 1959ರ ಕಾಯ್ದೆಯಲ್ಲಿ ಇರುವಂಥ ಸಂಸ್ಥೆಗಳು 45,000. ಅವುಗಳಿಗೆ ಸರ್ಕಾರದ ಅನುದಾನವಿದೆ, ಬೆಂಬಲವಿದೆ, ಎಲ್ಲ ರೀತಿಯ ಸೌಲಭ್ಯವಿದ್ದರೂ ಒಟ್ಟು 67 ವರ್ಷದಲ್ಲಿ 45,000 ಸಂಸ್ಥೆಗಳಿವೆ. ಆದರೆ ಕೇವಲ 25 ವರ್ಷದಲ್ಲಿ 6,000 ಸೌಹಾರ್ದ ಸಂಸ್ಥೆಗಳು ಸರ್ಕಾರದ ಯಾವುದೇ ಅನುದಾನವಿಲ್ಲದೆ, ಸಹಾಯಧನವಿಲ್ಲದೆ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದ್ದೇವೆ ಎಂದರೆ ಖಂಡಿತವಾಗಿಯೂ ನಮಗೆಲ್ಲ ಹೆಮ್ಮೆಯ ಸಂಗತಿ ಎಂದರು. ಸಂಪರ್ಕ ಸಭೆಯಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಸಹಕಾರ ಸಂಘಗಳ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಅದಾದ್ಮೇಲೆ 1912 ಕಾಯ್ದೆ ಇದ್ದು, ಸ್ವತಂತ್ರ ನಂತರ ಬಂದಿದ್ದು 1959 ಕಾಯ್ದೆ. ಅದ್ರ ಕೆಳಗಡೆ ಇವತ್ತು ನಮ್ಮ PCC ಬ್ಯಾಂಕ್ಗಳು, KMF, ಬೇರೆ ಹೌಸಿಂಗ್ ಸೊಸೈಟಿಗಳು, ಇನ್ನಿತರ ಎಲ್ಲ ಬ್ಯಾಂಕ್ಸ್ಗಳು ಕೂಡ ಅದರಲ್ಲಿ ಕೆಲಸ ಮಾಡ್ತಾರೆ. ಸೌಹಾರ್ದ ಚಳುವಳಿ ಕಾಯ್ದೆ 1997 ತಂದು ಅದರಲ್ಲಿ ಈಗ 6,700ಕ್ಕಿಂತ ಹೆಚ್ಚು ಸಂಸ್ಥೆಗಳು ನೋಂದಣಿಯಾಗಿದ್ದಾವೆ. ಸುಮಾರು 5,000ಕ್ಕಿಂತ ಹೆಚ್ಚು ಸಂಸ್ಥೆಗಳು ತುಂಬಾ ಚೆನ್ನಾಗಿ ನಡೀತಾ ಇದ್ದಾವೆ. ಇದು 1,000 ಚಿಲ್ಲರೆ ಸಂಸ್ಥೆ, 17 ಚಿಲ್ಲರೆ ಸಂಸ್ಥೆಗಳಿಂದವಲ್ಲ, ಒಂದಲ್ಲ ಒಂದು ಕಾರಣದಿಂದ ಅವರ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದಾರೆ. ಅಷ್ಟಾಗಿ ಆಕ್ಟಿವ್ ಆಗಿ ಇಲ್ಲ. ಅದರಲ್ಲಿ ಕೆಲವು ಕೂಡ ಈಗಾಗಲೇ ಲಿಕ್ವಿಡೇಟ್ ಕೂಡ ಆಗಿ ಹೋಗಿದ್ದಾರೆ. ಈ ಪರಿಸ್ಥಿತಿನಲ್ಲಿ ಸೌಹಾರ್ದ ಸಹಕಾರಿಗಳ ಸಂಖ್ಯೆ ಕಳೆದ 25 ವರ್ಷದಲ್ಲಿ ಇಷ್ಟೊಂದು ಆಗಿದೆ ಅಂತಂದ್ರೆ ಅದು ಸಣ್ಣದೇನಲ್ಲ. ಯಾಕಂದ್ರೆ 1959ರ ಕಾಯ್ದೆನಲ್ಲಿರ್ತಕ್ಕಂಥ ಸಂಸ್ಥೆಗಳು ಇವತ್ತು 45,000. ಅದಕ್ಕೆ ಸರ್ಕಾರದ ಅನುದಾನ ಇದೆ, ಸರ್ಕಾರದ ಬೆಂಬಲ ಇದೆ, ಸರ್ಕಾರ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಟ್ಟು 45,000 ಇದ್ದಾರೆ. 67 ವರ್ಷದಲ್ಲಿ ನಾವು 25 ವರ್ಷದಲ್ಲಿ 6,000 ಸಂಸ್ಥೆಗಳನ್ನ ಸರ್ಕಾರದ ಯಾವುದೇ ಅನುದಾನ ಇಲ್ದಲೇನೆ, ಸಹಾಯಧನ ಇಲ್ದಲೇನೆ ನಾವು ಸ್ವಂತವಾಗಿ ಬೆಳೆದಿದ್ದೀವಿ ಅಂತಂದ್ರೆ ಖಂಡಿತ ನಮ್ಗೆಲ್ಲ ಇದು ಹೆಮ್ಮೆಯ ವಿಚಾರನೆ. ಆ ದೃಷ್ಟಿನಲ್ಲಿ ಯಾಕೆ ಬಂತು ಈ ಕಾಯ್ದೆ ಅಂತಕ್ಕಂಥದ್ದು ಕೂಡ ಅದ್ರ ಪೂರ್ವಪರ ಯೋಚನೆ ಮಾಡಿದಾಗ, ಹಳೆ ಕಾಯ್ದೆನಲ್ಲಿ 90ರ ದಶಕದಲ್ಲಿ ಜನ ಬೇಸತ್ತಿದ್ರು. ಯಾಕೆ ಬೇಸತ್ತಿದ್ರು ಅಂತಂದ್ರೆ ರಾಜಕಾರಣಿಗಳು ತಮ್ಮ ಇದಕ್ಕೆ ತಕ್ಕಂಗೆ ಅವ್ರನ್ನ ಬಳಸ್ಕೊಂಡಿದ್ರು, ಯಾವುದೇ ಕೊಟ್ಟಿದ್ರು ಅಂತ ಹೇಳಿದಾಗ ಒಂದು ಕಾಯ್ದೆ ಪಾಸ್ ಮಾಡಿದ್ರು. ಅದ್ರ ಮೂಲಕ ನಾವು ಸುಮಾರು 10 ರಾಜ್ಯಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಲಿಬರಲ್ ಆಕ್ಟ್ ಅಂತಂದ್ರೆ ತಮ್ಮ ಹೆಸರನ್ನ ಇಟ್ಕೊಂಡ್ರೆ ತಮ್ಮ ರಾಜ್ಯದಲ್ಲಿ ತಮ್ಮ ಹೆಸರಿಟ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಸೌಹಾರ್ದ ಕಾಯ್ದೆ ಅಂತಕ್ಕಂಥದ್ದು ಹೆಸರಿಟ್ಕಂತು. ಇದರ ಉದ್ದೇಶ ಬಹಳ ಕ್ಲಿಯರ್ ಇದೆ. ನಮ್ಗೆ ಇಲ್ಲಿ ಯಾರು ಕೂಡ ಸರ್ಕಾರದ ಅಧಿಕಾರಿಗಳಾಗಲಿ, ರಾಜಕಾರಣಿ ಆಗಲಿ ಹಸ್ತಕ್ಷೇಪ ಮಾಡಬಾರ್ದು ಅನ್ನೋ ಉದ್ದೇಶನೇ ಇಟ್ಕೊಂಡು ಈ ಕಾಯ್ದೆ ಬಂತು. ಆ ಕಾರಣದಿಂದ ಇಲ್ಲಿ ಸ್ವಯಂ ಆಡಳಿತ ಮತ್ತು ಸ್ವಯಂ ನಿಯಂತ್ರಣ. ಸ್ವಯಂ ಆಡಳಿತ ಅಂದ್ರೆ ಏನು? ನಮ್ಮ ಸದಸ್ಯರೇ ನಮ್ಮನ್ನು ಆಯ್ಕೆ ಮಾಡ್ತಾರೆ, ನಾವೇ ಅದರ ಪೂರ್ಣ ಚಟುವಟಿಕೆಗಳನ್ನ ನಾವು ನೋಡ್ತೀವಿ, ಮಾಡ್ತೀವಿ. ಆಡಳಿತಾತ್ಮಕ ಎಲ್ಲ ವ್ಯವಸ್ಥೆಗಳನ್ನು ನಾವೇ ಮಾಡ್ತೀವಿ. ಇನ್ನು ಸ್ವಯಂ ನಿಯಂತ್ರಣ ಏನಂತಂದ್ರೆ, ನಾವೇನಾದ್ರೂ ತಪ್ಪು ಮಾಡಿದ್ರೆ, ನಮ್ಮ ಸದಸ್ಯ ಸಂಘಗಳು ಯಾರಾದ್ರೂ ತಪ್ಪು ಮಾಡಿದ್ರೆ ಅದನ್ನ ನಿಯಂತ್ರಣ ಮಾಡತಕ್ಕಂತ ಅಧಿಕಾರನೂ ಕೂಡ ನಮಗೆ ಬೇಕು. ನಮಗೆ ಬೇಕಂದ್ರೆ ಯಾರು ಮಾಡಬೇಕು? ಪ್ರತಿಯೊಂದು ಸಂಸ್ಥೆನಲ್ಲಿ ಅವರವರೇ ನಿಯಂತ್ರಣ ಮಾಡ್ಕೊಳಕ್ ಆಗಲ್ಲ. ನೀವೆಲ್ಲರೂ ಸೇರ್ಕೊಂಡು ಒಂದು ಮಾತೃ ಸಂಸ್ಥೆ ಅಂತ ಮಾಡ್ಕೊಂಡ್ರೆ ಸಂಯುಕ್ತ ಸಹಕಾರಿ ಅಂತ ಅಥವಾ ಸೌಹಾರ್ದ ಫೆಡರೇಷನ್ ಅಂತ, ಆ ಫೆಡರೇಷನ್ ಮೂಲಕ ಸರ್ಕಾರ ಅಧಿಕಾರಿಗಳು ಏನೇನು ಅಧಿಕಾರ ಚಲಾಯಿಸ್ತಾರೋ ಅದನ್ನ ನೀವು ಅದ್ರ ಮೂಲಕ ಮಾಡ್ರಿ ಅಂತ ಒಂದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಅನ್ನೋ ಒಂದು ವ್ಯವಸ್ಥೆಯನ್ನ ಈ ಕಾನೂನಲ್ಲಿ ಮಾಡಿಕೊಟ್ಟಿದ್ದಾರೆ. ಆ ಕಾರಣದಿಂದ ನಮ್ಮಲ್ಲಿ ಏನಾದ್ರೂ ತಪ್ಪು ಒಪ್ಪುಗಳು ಆದ್ರೆ ಸರ್ಕಾರಿ ಅಧಿಕಾರಿಗಳಿಂದ ಹೆಚ್ಚಾಗಿ ನಿಯಂತ್ರಣ ಮಾಡತಕ್ಕಂಥ ಜವಾಬ್ದಾರಿ ಮತ್ತು ಕರ್ತವ್ಯ ಸಂಯುಕ್ತ ಸಹಕಾರಿ ಇದೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.